ಇವತ್ತು ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಅವರಿಗೆ ಭೇಟಿಯಾಗಿದ್ದು ಕೇಸಿನ ಸಂಬಂಧಪಟ್ಟ ಹಾಗೆ 60 ಜನರ ಮೇಲೆ ಏನು ಕೇಸ್ ಹಾಕಿದ್ದಾರೆ, ಇತರರು 60 ಜನ ಅಂತನ್ನುವಂಥದ್ದು ಹಾಕಿದ್ದಾರೆ. ನಾನು ಕಮಿಷನರ್ ಅವರಿಗೆ ನೇರವಾಗಿ ಹೇಳಿದ್ದೀನಿ, ಇದು ರದ್ದಾಗಬೇಕು, ವಾಪಸ್ ತೊಗೊಳ್ಬೇಕು. ಅಕಸ್ಮಾತ್ ಬಂಧನ ಆಗೋದಿತ್ತಂದರೆ ಪ್ರಮೋದ್ ಮುತಾಲಿಕ್ A1 ಆರೋಪಿ, ನನ್ನನ್ನೇ ಅರೆಸ್ಟ್ ಮಾಡಿ ಅಂತನ್ನುವಂಥದ್ದು ನಾನು ಹೇಳಿದ್ದೀನಿ. ಮೊದಲು ನನ್ನ ಅರೆಸ್ಟ್ ಮಾಡಿ ಆಮೇಲೆ ಉಳಿದವ್ರನ್ನೆಲ್ಲ ಮಾಡ್ತಾ ಹೋಗಿ ಅಂತ ಹೇಳಿದ್ದೀನಿ. ಮತ್ತು 60 ಜನ ಅಲ್ಲ, ಅಲ್ಲಿ ಇದ್ದಿದ್ದು ಸುಮಾರು 300 ಜನ ನಾವಿದ್ದೀವಿ. ಅಲ್ಲಿ 300 ಜನರ ಮೇಲೆ ಕೇಸ್ ಹಾಕಿ. ಯಾಕೆ 60 ಜನ ಯಾಕೆ ಸರ್ ನಿಮಗೆ 60 ಅಂತ ನಾವು ಸೆಲೆಕ್ಟ್ ಯಾಕೆ ಮಾಡಿದ್ದೀರಿ? ಸೊ 300 ಜನ ಇದ್ದಾರಲ್ಲಿ. ಇದು ಒಂದು ವಾರ ಗಡುವು ಕೊಡ್ತೀವಿ, ಒಂದು ವಾರದೊಳಗೆ ರದ್ದಾಗಲಿಲ್ಲ, ನೀವು ವಾಪಸ್ ತೊಗೊಳ್ಳುವಂಥ ಪ್ರಕ್ರಿಯೆ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟವನ್ನು ಭಾಳ ಉಗ್ರವಾಗಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬಂದ್ ಕಾಲ್ವರೆಗೆ ಕೂಡ ಹೋಗ್ಬೋದು. ಸೊ ಇದು ನಿಶ್ಚಿತ ಇದು. ಸೊ ಆ ದೃಷ್ಟಿಯಿಂದ ಇದು ಮೊದಲನೇದ್ದು. ಇನ್ನು ಎರಡನೇದು, ಇನ್ನೂವರೆಗೆ ಸಮೀರ್ ಮುಲ್ಲಾನ ಬಂಧನ ಆಗಿಲ್ಲ, ಬಂಧನ ಆಗಬೇಕು ಅಂತನ್ನುವಂಥದ್ದು. ಅವನ ಅಕ್ಕ ರುಕ್ಸಾನಾ ಭಾಳ ದೊಡ್ಡ ಫ್ರಾಡ್ ಇದ್ದಾಳೆ ಅವಳು. ಮತ್ತು ಅಷ್ಟೇ ಅಲ್ಲ, ನಮ್ಮ ಒಂದು ಮಾಹಿತಿ ಪ್ರಕಾರ ಹನಿ ಟ್ರ್ಯಾಪರ್ ಇದ್ದಾಳೆ, ಲಕ್ಷಗಟ್ಟಲೆ ದುಡ್ಡನ್ನು ಮಾಡಿದ್ದಾಳೆ ಅಂತನ್ನುವಂಥದ್ದಿದೆ. ಸೊ ಮೇನ್ ಎಲ್ಲದಕ್ಕೂ ಕುಮ್ಮಕ್ಕು ಕೊಡ್ತಾ ಇರುವಂಥ ರುಕ್ಸಾನಾನ ಇನ್ನೂವರೆಗೆ ಬಂಧನ ಆಗಿಲ್ಲ. ತಹಸೀನ್ ಅವಳು ಕೇರಳಕ್ಕೆ ಹೋಗಿದ್ದಾಳೆ ಅಂತನ್ನುವಂಥ ಸುದ್ದಿ ಇದೆ. ಇದೇ ಕೇರಳಕ್ಕೆ ಯಾಕೆ ಹೋಗ್ತಾರೆ? ನಿನಗೆ ಧೈರ್ಯ ಇದ್ದರೆ ಅವರು ಎಲ್ಲ ವಿಡಿಯೋದೊಳಗೆ ತೋರಿಸ್ತಾ ಇದ್ರು, ಹಾಗಿದೆ ನಮ್ಮ ಮನೆಗೆ ಬರ್ತಿದ್ರು, ನಾವೆಲ್ಲ ಹಬ್ಬ ಮಾಡ್ತೀವಿ, ಗಣೇಶ ಹಬ್ಬ ಮಾಡ್ತೀವಿ, ಎಲ್ಲ ಬೊಗಳೆ ಬಿಡ್ತಾ ಇದ್ದೆ. ಈಗ ಓಡ್ಯಾಕೆ ಹೋದ್ಲಿ? ಎಲ್ಲೂ ಓಡ್ಯಾಕೆ ಹೋಗ್ತೀವಿ? ಧೈರ್ಯದಿಂದ ಬಾ, ಇಲ್ಲಿ ಏನು ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಎದುರಿಸೋ ನೋಡೋಣ. ಸೊ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೊಂದು ದೊಡ್ಡ ಜಾಲ ಇದೆ. ಇಡೀ ಕುಟುಂಬದ ಹಿಂದೆ ಒಂದು ಇಸ್ಲಾಮಿಕ್ ಶಕ್ತಿನೂ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ. ಈಗ ಒಂದು ಹೋಟೆಲ್, ಕೇಶವಾಪುರದ ಒಂದು ಹೋಟೆಲ್ ಇದೆ, ಅಲ್ತಾಜ್ ಹೋಟೆಲ್. ಆ ಅಲ್ತಾಜ್ ಹೋಟೆಲ್ನ ಮಾಲೀಕ ಹೇಳ್ತಾನೆ, ಬೇಪಾರಿ ಅನ್ನುವಂಥ ಒಂದು ಮಾಲೀಕ ಹೇಳ್ತಾನೆ, ಮದುವೆ ಮಾಡಿಸ್ತೀನಿ, ನೀನೇನು ಹೆದರಬೇಡ ಅಂತ ಹೇಳಿ ಒಬ್ಬ ಸಂತ್ರಸ್ತೆ ಹುಡುಗಿಗೆ ಹೇಳ್ತಾನೆ ಅವನು. ಎಲ್ಲಿ ಬೇಕಾದಷ್ಟು ದುಡ್ಡು ಖರ್ಚಾಗಲಿ ನಾನು ಕೊಡ್ತೀನಿ, ನೀನೇನು ಹೆದರಬೇಡ ಅಂತ ಹೇಳಿ ಅಂದರೆ ದುಡ್ಡು ಕೊಡೋರು ಇದ್ದಾರೆ ಅಂತ ಅನ್ನೋದಾಯಿತು. ಇದರಲ್ಲಿ ದೊಡ್ಡ ಜಾಲ ಇದೆ ಅಂತ ಅನ್ನೋದು. ಇದು ಅಲ್ತಾಜ್ ಹೋಟೆಲು ಕೂಡ ಸಾಕ್ಷಿ. ನಾನು ಹೇಳಿದ್ದೇನೆ, ಅಲ್ತಾಜ್ ಹೋಟೆಲ್ ಕೂಡ ಸೀಸ್ ಆಗಬೇಕು, ಅವನು ಬಂಧನ ಆಗಬೇಕು ಅಂತನ್ನುವಂಥದ್ದು. ಮತ್ತು ಟ್ರೇನರ್ ಏನೇನಿದ್ದಾರೆ ಇವರಿಗೆ ನಿಯಮಬದ್ಧವಾದಂಥ ಪ್ರಕ್ರಿಯೆಗಳಾಗಬೇಕು. ಅಲ್ಲಿ ಪ್ರೋಟೀನ್ ಕೊಡುವಂಥದ್ದು ಅಲ್ಲಿ ಕೊಡಬಾರ್ದು. ಅವರು ಬೇರೆ ಅವರು ಸಪ್ರೇಟಾಗಿ ಅದಕ್ಕೊಂದು ಶಾಪ್ ತೆಗೀಲಿ, ಅಲ್ಲಿ ಗೈಡ್ ಮಾಡಲೇಬೇಕಾದ್ರೆ. ಆದರೆ ಪ್ರೋಟೀನ್ದೊಳಗಡೆಗೆ ಮಾದಕ ವಸ್ತು ಮತ್ತು ಬರುವಂಥದ್ದು ಡ್ರಗ್ಗು ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟಿದ್ದರೆ ಇದಕ್ಕೆ ಜವಾಬ್ದಾರಿ ಯಾರು? ಈಗಾಗಲೇ ಕಮಿಷನರ್ ಅವರು ಹೇಳಿದರು, ಮಂಗಳೂರಿನಲ್ಲಿ ಇಂಜೆಕ್ಷನ್ ಚುಸ್ತಾ ಇದ್ದರು ತಮ್ಮ ಬಾಡಿ ಬಿಲ್ಡಿಂಗ್ ಇದ್ರ ಸಲುವಾಗಿ ಅಂತ ಹೇಳಿ, ಥೈರಾಯ್ಡ್ದು. ಅದು ಲಕ್ಷಗಟ್ಟಲೆ ಅವರು ಸೀಸ್ ಮಾಡಿದ್ದು ಈಗಾಗಲೇ ಕಮಿಷನರ್ ಅವರು ಹೇಳಿದರು ಅವರು. ಸೊ ಈ ರೀತಿ ಅನೇಕ, ಇನ್ನೊಂದು ಯಾವುದೋ ಗುಳಿಗೆ ಡೈನಾಬಾಲ್ಸ್ ಅಂತ ಹೇಳಿ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇವೆಲ್ಲ ಸಾಕಷ್ಟು ರೀತಿಯ ಪ್ರಕ್ರಿಯೆಗಳಾಗ್ತವೆ. ಇದಕ್ಕೆ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತನ್ನುವಂಥದ್ದನ್ನ ನಾವು ಹೇಳಿದ್ದೀವಿ.